ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದು ನಾವು ಮತ್ತೆ ಗುರ್ಲಾಪುರ ಕ್ರಾಸ್ಗೆ ಬಂದಿದ್ದೀವಿ. ರೈತರ ಪ್ರತಿಭಟನೆ ಇಂದು 7ನೇ ದಿನಕ್ಕೆ ಕಾಲಿಟ್ಟೈತೆ. ಸೊ ಈ ಒಂದು ಪ್ರತಿಭಟನೆಯನ್ನು ವೀಕ್ಷಿಸಲಿಕ್ಕೆ, ಅದಕ್ಕೆ ಬೆಂಬಲ ಸೂಚಿಸಲಿಕ್ಕೆ ನಮ್ಮ ಹಿರಿಯ ಏನಂತೀರ ನೀವು, ಒಬ್ಬರು ಪೊಲಿಟಿಷಿಯನ್ ಆಗಲಿ ಮುತ್ಸದ್ದಿ ಅಶೋಕ್ ಪೂಜಾರಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸರ್, ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಮಾತನ್ನು ರೈತರ ಪರವಾಗಿ ಮಾತಾಡಿಲ್ಲ. ಸೊ ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಈಗ ರೈತರು, ವಿಶೇಷವಾಗಿ ಕಬ್ಬು ಬೆಳೆಗಾರ, ತಮ್ಮ ಬೆಳೆದಂಥ ಕಬ್ಬಿಗೆ ಒಂದು ನಿಗದಿತ ಬೆಲೆಯನ್ನು ಕೊಡಬೇಕು ಅಂತ ಹೋರಾಟ ಮಾಡೋಕೈತಿ. 2 ದಿವಸ ಆಯಿತು. ಹೌದು. ಅವರ ಬೇಡಿಕೆ 3,500 ರೂಪಾಯಿ ಆಯಿತು. ಹೌದು. ಈ ಸಂದರ್ಭದೊಳಗೆ ಬಹುಶಃ 8 ದಿವಸಗಳ ಹೋರಾಟ ಅವಶ್ಯಕತೆ ಇದ್ದಿದ್ದಿಲ್ಲ. ಸರ್ಕಾರ ಇಷ್ಟೊಳಗೆ ಇದರಲ್ಲಿ ಹಸ್ತಕ್ಷೇಪ ಮಾಡಬೇಕಾಗಿತ್ತು. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಮಾಲೋಚನೆ ಮಾಡಬೇಕಾಗಿತ್ತು. ಸರ್, ಆಲ್ಮೋಸ್ಟ್ ಅಲ್ಲೆಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ದಿಗ್ಗಜ ನೇತಾರರೇ ಅದಾರ. ಸರಿ ಐತೆ. ಆ ಒಂದು ಕಾರಣಕ್ಕಾಗಿ ಸರ್ಕಾರ ಹಿಂದೇಟ್ ಹಾಕ್ಲಿಕ್ಕತ್ತದೇನ? ಇಲ್ಲ ನೋಡಿ, ಸರ್ಕಾರ ಹಿಂದೇಟ್ ಆಗಿರೋ ಸಹಿತ ಅವ್ರ ಜವಾಬ್ದಾರಿ ಅದು. ಸರ್ಕಾರದಾಗ ಸರ್ಕಾರನ ಯಾರು ಶಾಸಕರಿರಲಿ ಸಚಿವರಿರಲಿ ಅವರೆಲ್ಲ ಸರ್ಕಾರದ ಅಧೀನ. ಆ ಸಂದರ್ಭದೊಳಗೆ ಸರ್ಕಾರದವ್ರು ಏನಾದರೂ ಒಂದು ತೀರ್ಮಾನ ತಗೊಂಡ್ರೆ ಅದನ್ನು ಅವ್ರು ಒಪ್ಪಲೇಬೇಕಾಗೈತಿ. ಬಹುಶಃ ಈಗ ಒಂದು ಸುದ್ದಿ ಬಂದೈತಿ, ಭಾಳ ಮಾಡಿ ಇವತ್ತು ಸಕ್ಕರೆ ಸಚಿವರು ಸಹಿತ ಇಲ್ಲಿ ಬರಾಕತ್ತಾರು, ಮಾನ್ಯ ಜಿಲ್ಲಾಧಿಕಾರಿಗಳು ಬರಾಕತ್ತಾರು. ಇವತ್ತೇನು ಕ್ಯಾಬಿನೆಟ್ ಸಭೆ ಇತ್ತು, ಅದರೊಳಗೆ ಈ ಕುರಿತು ಒಂದು ಏನೋ ಗಹನವಾದ ಚರ್ಚೆ ಆಗಿತ್ತು ಅಂತೇಳಿ ಪಾಟೀಲ್ ಸಾಹೇಬರು ಬಂದು ಅದನ್ನ ಹೇಳಿದ್ರು. ಅದಕ್ಕೆ ನೋಡೋಣ, ಈಗ ಇನ್ನೊಂದು 1 ಗಂಟೆ 2 ಗಂಟೆ ಒಳಗೆ ಒಂದು ಏನಾದರೂ ಸುದ್ದಿ ಬರ್ಬೋದು. ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಮತ್ತು ಕಾರ್ಖಾನೆ ಮಾಲೀಕರಿಂದ ಕೊಡಿಸಲಿ ಅಥವಾ ಸರ್ಕಾರದ ವಿಶೇಷ ಅನುದಾನ ಕೊಡಲಿ, ಯಾವುದಾದ್ರೂ ರೂಪದಿಂದ ರೈತರು ಏನೊಂದು ಬೇಡಿಕೆ ಇಟ್ಟಿದ್ದಾರೋ ಅದಕ್ಕೆ ಪೂರಕವಾಗಿ 3,500 ರೂಪಾಯಿ ರೇಟ್ ಕೊಟ್ಟರೆ ಸಾಕದು. ರೈತರಿಗೆ ಬೇಕಾದದ್ದು ಅಷ್ಟೇ ಆಯ್ತಲ್ಲ ಅದು. ಅದಕ್ಕೆ ಆ ರೀತಿ ಒಂದು ವ್ಯವಸ್ಥಿತ ರೀತಿಯೊಳಗೆ ರೈತರ ಕೋರಿಕೆಗೆ ಪೂರಕವಾದಂಥ ನಿರ್ಣಯ ಬರ್ಬೋದು ಅನ್ನುವಂಥ ಅನಿಸಿಕೆ ಎಲ್ಲರದ್ದು ಐತಿ. ಕಾದು ನೋಡೋಣ. ಬಹುಶಃ ಅಂಥ ಒಂದು ತೀರ್ಮಾನ ಸರ್ಕಾರ ತಗೊಂಡ್ರೆ ನಿಜವಾಗಿ ನಾವೆಲ್ಲರೂ ಸಹಿತ ಸರ್ಕಾರಕ್ಕೆ ತುಂಬ ಕೃತಜ್ಞರಾಗಿದ್ದೀವಿ. ಸರ್, ತುಂಬ ಕೃತಜ್ಞತೆ. ಓಕೆ, ಇವಾಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದು 3,500 ರೂಪಾಯಿ ಸಾಕಷ್ಟು ಚರ್ಚೆಗಳಾಗ್ತಾ ಹೋಗ್ತಾ ಇದೆ ಅಲ್ವಾ? ಈ 3,500 ರೂಪಾಯಿ ರೈತನಿಗೆ ಲಾಭದಾಯಕನ ಇಲ್ವಾ? ಇಲ್ಲ, ಸದ್ಯದ ಪರಿಸ್ಥಿತಿಯೊಳಗೆ ಒಳ್ಳೆ ಬೆಲೆ. ಸದ್ಯದ ಪರಿಸ್ಥಿತಿಯೊಳಗೆ ವಾಸ್ತವವಾಗಿ ನಾವು ಹಂಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಬರೀ ಕಬ್ಬು ಮತ್ತು ಸಕ್ಕರೆಗೆ ಅಷ್ಟೇ ನಾವು ಟ್ಯಾಲಿ ಇಡೋ ಪ್ರಶ್ನೆ ಇಲ್ಲ. ಕಬ್ಬಿನಿಂದ ಸಕ್ಕರೆ ಜೊತೆಗೆ ಅನೇಕ ಬೈ ಪ್ರಾಡಕ್ಟ್ ತಯಾರಾಕ್ಕವು. ಅದರಿಂದ ಬರುವಂಥ ಆದಾಯವನ್ನು ಎಲ್ಲ ಪರಿಗಣನೆ ಮಾಡ್ಕೊಂಡು ರೈತರಿಗೆ ಬೆಲೆ ಕೊಡುವಂಥ ಸನ್ನಿವೇಶ ನಿರ್ಮಾಣ ಆದ್ರೆ 3,500 ಅಲ್ಲ, 4,500 ರೂಪಾಯಿ ಕೊಡಬೇಕಾಗತ್ತೆ. ಇದು ಒಂದು ಆಯಾಮ. ಇನ್ನೊಂದು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಇವತ್ತು 3,500 ಕೊಡಾಕತ್ತಾರು. ಒಂದು ವೇಳೆ ತೂಕದೊಳಗೆ ಆಗುವಂಥ ಮೋಸ, ರಿಕವರಿ ಒಳಗೆ ಆಗುವಂಥ ಮೋಸ, ಅವನ್ನೆರಡೂ ತಡೆದ್ರೆ ಇವತ್ತಿಗೂ ಸಹಿತ 3,400-500 ಕೊಟ್ಟರು ಸಹಿತ ಒಟ್ಟಾರೆ ರೈತಿಗೆ ದೊರೆಯುವಂಥ ಹಣ 4,000 ರೂಪಾಯಿ ಆಗ್ತದೆ. 4,000 ಮೇಲ್ಪಟ್ಟು ಆಗೋದ್ರಿಂದ ಕಡಿಮೆ ಆಗಂಗಿಲ್ಲ. ಅದು ಯಾವಾಗ ತೂಕದಲ್ಲಿ ಆಗುವಂಥ ವಂಚನೆ ಕಡಿಮೆ ಬಂದ್ ಮಾಡಬೇಕು. ಸರ್, ಇದಕ್ಕೆ ಈ ಒಂದು ಪಾರದರ್ಶಕತೆ ತರಲಿಕ್ಕೆ ತಮ್ಮಿಂದ ಏನಾದರೂ ಸಲಹೆ ಸೂಚನೆಗಳು? ಇಲ್ಲ, ಇದಕ್ಕೆ ನೋಡಿ, ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಸರ್ಕಾರ ಭಾಳ ಕಠೋರ ಆಗ್ಬೇಕಾಗತಿ. ನಮ್ಮವರು ತಮ್ಮವರು ಅನ್ನುವಂಥ ಮರ್ಜಿಕಾಯಿ ಪ್ರಶ್ನೆ ಇಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರು ಸಹಿತ ಅವರು ಶಿಕ್ಷಿಸುವಂಥ ಸ್ಥಿತಿಯೊಳಗೆ ಸರ್ಕಾರ ಇದ್ದಾಗ ಮಾತ್ರ ಇದು ಸಾಧ್ಯತೆ. ಇದಕ್ಕೆ ಸಾಧ್ಯ ಇಲ್ಲ. ಸರ್, ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು. ಆ ಎಲೆಕ್ಷನ್ನು ಈ ಎಲೆಕ್ಷನ್ನು ಅಂತ ಹೇಳಿ, ಓಕೆನಾ ಸರ್, ರೈತರ ಸಂಘಗಳದ ಎಲೆಕ್ಷನ್ ಅಂತ ಹೇಳಿ ಸಾಕಷ್ಟು ಜನ ನಾವು ರೈತರ ಮಕ್ಕಳು ಹಾಗೆ ಹೀಗೆ ಅಂತ ಹೇಳಿ ಎಲೆಕ್ಷನ್ನಲ್ಲೆಲ್ಲ ನಿಲ್ತಾರೆ. ಇಲ್ಲಿ ಬರ್ತಾ ಇಲ್ಲ. ಸೊ ಇದಕ್ಕೆ ತಮ್ಮ ಉತ್ತರ ಏನು? ಎಲ್ಲರೂ ತಮ್ಮ ವೈಯಕ್ತಿಕ ಲಾಭದ ರಾಜಕಾರಣ ಮಾಡಕತ್ತಾರೆ. ಏನು ನಾವು ಮಾಡಿದ್ರೆ ನಮ್ಗೆ ವೈಯಕ್ತಿಕ ರಾಜಕಾರಣಕ್ಕೆ ಫಾಯ್ದೆ ಆಕೈತೆ ಅನ್ನೋ ಲೆಕ್ಕಾಚಾರದಾಗ ಹೊರತಾಗಿ ಸಾರ್ವತ್ರಿಕವಾಗಿ ಎಲ್ಲರೂ ಅಭಿವೃದ್ಧಿ ಆಗಬೇಕು, ರೈತರ ಅಭಿವೃದ್ಧಿ ಆಗಬೇಕು, ಸಾಮಾನ್ಯ ಜನರ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಪೂರಕವಂತ ಚಿಂತನೆ ಇಲ್ಲ. ಹಂಗೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಹೆಸರಿಗೆ ಪ್ರಜಾಪ್ರಭುತ್ವವಾಗಿ ಉಳಿದೈತಿ. ವಾಸ್ತವವಾಗಿ ಇವತ್ತಿಗೂ ಸಹಿತ ನಮ್ಮ ಪ್ರಜಾಪ್ರಭುತ್ವ ಬಂಡಲಶಾಹಿ ವ್ಯವಸ್ಥೆ ಕೈಯಾಗಿ ಸಿಕ್ಕೈತಿ. ಇದಕ್ಕೆ ಸೊಲ್ಯೂಷನ್ ಏನು ಸರ್? ಇದಕ್ಕೆ ಬಹುಶಃ ಯಾವ ಸರ್ಕಾರ, ಯಾವ ವ್ಯವಸ್ಥೆ ಇದನ್ನು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮತದಾರ, ಪ್ರತಿಯೊಬ್ಬ ನಾಗರಿಕ ಅದಕ್ಕೆ ಪೂರಕವಾಗಿ ಎಚ್ಚರಗೊಂಡಾಗ ಮಾತ್ರ ಇದು ಸಾಧ್ಯತೆ. ಇದಕ್ಕೆ ಸಾಧ್ಯ ಇಲ್ಲ. ಸರ್, ಇಲ್ಲಿವರೆಗೂ ನೋಡ್ಕೊಂಡು ಬಂದಂಥ ಈ ಒಂದು ರೈತರ ಒಂದು ಹೋರಾಟ ತಮ್ಮ ಕಣ್ಣಲ್ಲಿ ಹೆಂಗೆ ನೋಡಿ? ಬಹುಶಃ ಪ್ರತಿ ವರ್ಷ ರೈತರಿಗೆ ಅನಿವಾರ್ಯ ಆಗಿಬಿಟ್ಟೈತಿ. ಪ್ರತಿ ವರ್ಷ ನಾನು ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ.
ಆಮೇಲೆ ಪ್ರತಿ ವರ್ಷ ನಾನು ಅದರದೇ ಆದಂಥದ್ದು ಏನಂತೀರಾ ನೀವು ಪೊಟ್ಯಾಶ್ ಈ ರೇಟ್ ಇದ್ದಾಗ ಮುಂದಿನ ವರ್ಷ ಆ ರೇಟ್ ಇರಲ್ಲ, ಜಾಸ್ತಿ ಆಗಿರುತ್ತೆ, ರಸಗೊಬ್ಬರ ಜಾಸ್ತಿ ಆಗಿರುತ್ತೆ. ಸೊ ಇದನ್ನೆಲ್ಲ ತೇಲ್ಸೋದು ಹೆಂಗೆ ಸರ್? ಇದಕ್ಕೊಂದು ಏನಾದರೂ ನೀವು ಕೇಳೋ ಪ್ರಶ್ನೆ ಭಾಳ ಸೂತೈತಿ, ಅತ್ಯಂತ ಸಮಂಜಸ ಇವತ್ತು ಅವಶ್ಯಕ ಪ್ರಶ್ನೆ ಅದು. ಬಹುಶಃ ಇದು ಕೊನೆಗಾನ ಬೇಕಾಗಿತ್ತಂದ್ರೆ ಕಬ್ಬು ಬೆಳೆಗಾರರಿಗೆ ವಿಷಯಕ್ಕೆ ಒಟ್ಟ ಒಂದೇ ಸೀಮಿತವಾಗಿ ಹೇಳಬೇಕಾದ್ರೆ ರಾಜ್ಯ ಸರ್ಕಾರದ ಸಚಿವರು ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿ ಇವರೆಲ್ಲ ಕೂಡಿ ಒಂದು ನಿರ್ದಿಷ್ಟವಾದ ಸಮಿತಿ ರಚನೆ ಆಗ್ಬೇಕಾಗೈತಿ. ಇದು ಒಂದು ಸಲ 2 ಸಲ ಅವಲೋಕನ ಮಾಡೋದಲ್ಲ, ಪ್ರತಿ ವರ್ಷ ಇವತ್ತು ರೈತನಿಗೆ ಬೇಕಾದಂತ ಸಾಮಗ್ರಿಗಳ ಬೆಲೆ ಏನೈತಿ, ಅವ್ನು ಬೆಳೆದಂತ ಬೆಲೆ ಎಷ್ಟು ಹೊಂಡತೈತಿ, ಅದಕ್ಕೆ ನಾವು ನಿಗದಿಪಡಿಸಿದಂತ ದರ ಒಂದು ಫಿಕ್ಸ್ ಮಾಡಬೇಕು, ಅದರಿಂದ ನಾವು ಎಷ್ಟು ದೊರಿತೈತಿ ಅಂದ್ರೆ ಪ್ರತಿ ವರ್ಷ ಕೂಡ ಎಷ್ಟು ಇಂಪ್ರೂವ್ಮೆಂಟ್ ಆಗಬೇಕು. ಇದಕ್ಕೊಂದು ಶಾಶ್ವತವಾದಂತ ಸಮಿತಿ ಬೇಕು. ಎಂತ ಸಮಿತಿ ಬೇಕಂದ್ರೆ ಅದು ಸಂಪೂರ್ಣವಾಗಿ ಕಾರ್ಯಪ್ರವೃತ್ತ ಸಮಿತಿ ಬೇಕು. ನಾಮಕಾವಸ್ಥೆ ಸಮಿತಿ ಇದ್ರೆ ಆಗಂಗಿಲ್ಲ, ವಾಸ್ತವ ರೀತಿಯಾಗಿ ಕೆಲಸ ಮಾಡುವಂತ ಸಮಿತಿ ಆಗಬೇಕು. ಆ ಸಮಿತಿ ಏನ್ ನಿರ್ಣಯ ಕೊಡ್ತೈತಿ ಅದನ್ನ ಪಾಲನೆ ಮಾಡುವಂತ ವ್ಯವಸ್ಥೆನೂ ಇರಬೇಕು. ಅಂದಾಗ ಮಾತ್ರ ಸಮಿತಿ ಅಂತ ಹೇಳ್ತಿದ್ದಾರೆ, ನೋ ಇಶ್ಯೂಸ್. ಬಟ್ ಆ ಸಮಿತಿ ಒಳಗಡೆ ಕೂತ್ಕೊಳ್ಳೋರು ಯಾರು ಸರ್? ಇದೇ ರಾಜಕಾರಣಿಗಳಲ್ವಾ? ನೋಡಿ, ಸಮಿತಿ ಅಂದ್ರೆ ರಾಜಕಾರಣಿಗಳ ಸಮಿತಿ ಅಲ್ಲ, ಅದು ಅಧಿಕಾರಿಗಳು, ತಂತ್ರಜ್ಞರು, ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ರೈತ ಪ್ರತಿನಿಧಿಗಳು, ಇವರೆಲ್ಲ ಕೂಡ ಸಮಿತಿ ಆಗ್ಬೇಕಾಗೈತಿ. ಒಬ್ಬರ ಸಮಿತಿ ಆದ್ರೆ ಆಗಂಗಿಲ್ಲ. ಎಲ್ಲ ವಿಭಾಗದಿಂದ ಸಹಿತ ಪರಿಣತರು ಅದ್ರಾಗ ಇದ್ದಾಗ ಮಾತ್ರ ಒಂದು ವಾಸ್ತವ ವರದಿ ಬರಕ್ ಸಾಧ್ಯ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಉತ್ತರಗಳು ನಮ್ಮ ಮುತ್ಸದ್ದಿ ನಾಯಕರು ಅಶೋಕ್ ಪೂಜಾರಿ ಸಾಹೇಬರು ಹೇಳಿದ್ದಾರೆ ಅಂತ. ಅಂದ್ರೆ ಇದರದೇ ಆದಂತ ಒಂದು ಸಮಿತಿ ಆಗಬೇಕು. ಪ್ರತಿ ವರ್ಷ ಕೂಡ ಬೆಲೆ ನಿಗದಿತಗೊಳಿಸೋಕ್ಕಿಂತ ಮುಂಚೆ ರೈತರಿಗಾಗುವಂತಹ ಅನ್ಯಾಯ, ಅದು ಕೂಡ ಏನಂತೀರ ನೀವು, ಟನ್ಗಳಲ್ಲಿ ಕಡಿತಗೊಳಿಸ್ತಾರೆ, ತೂಕವನ್ನು ಹೊಡಿತಾರೆ ಅನ್ನುವಂಥ ಸೂಕ್ಷ್ಮ ಮಾಹಿತಿಗಳನ್ನು ಕೂಡ ಹೇಳಿದ್ರು. ಸೊ ಇದ್ರದ್ದೆಲ್ಲ ಸುತ್ತುವರೆದು ನೋಡಿದ್ರೆ ಒಂದು ಒಳ್ಳೆ ಏನಂತೀರ ನೀವು ಸಮೀಕ್ಷೆ ಮಾಡಿ ಒಂದು ಕಾರ್ಯಾಂಗ ರಚನೆ ಮಾಡಿ ಅದೇ ರೀತಿ ಅದಕ್ಕೆ ಪ್ರತಿ ವರ್ಷ ಕೂಡ ಬೆಲೆ ನಿಗದಿ ಮಾಡಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸಬೇಕು, ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಬೇಕು ಅನ್ನೋಂಥ ಅಭಿಪ್ರಾಯವನ್ನ ಅಶೋಕ್ ಪೂಜಾರಿ ಅವರು ಹೇಳಿದ್ರು. ಸೊ ಇಷ್ಟೊತ್ತಿಗೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಮಾತು. ಇನ್ನಷ್ಟು ಮಾತುಗಳನ್ನ ಮತ್ತೆ ಕವರ್ ಮಾಡೋಣ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.